ಆ ಒಂದು ಬೆಲೆಗೆ ಮಾತ್ರ ಸಖತ್ತಾಗಿರುವಂತಹ ಒಂದು ಬಿಲ್ಡ್ ಕ್ವಾಲಿಟಿನ ಈ ಒಂದು ಸ್ಪೀಕರ್ ಹೊಂದಿದೆ ಅಂತ ಹೇಳ್ಬೋದು. ಜಗದ ಜನರು ಇರುವುದೊಂದೇ ತಾಯಿ ಮಡಿಲು, ತೊರೆದರೆ ಹೇಗೆ ಎತ್ತ ಕರುಳು. ಬ್ಯಾಕ್ ಟು ದ ಗ್ಯಾಜೆಟ್ ಕನ್ನಡ, ನಾನು ನಿಮ್ಮ ಪ್ರಕಾಶ್ ಮಾತಾಡ್ತೀನಿ. ಹೌದು, ಮೊನ್ನೆ ಒಂದು ಬಿಲ್ಟನ್ ಅನ್ನೋ ಒಂದು ಸ್ಪೀಕರ್ನ ಇಂಟ್ರೊಡ್ಯೂಸ್ ಮಾಡಿದೆ. ಇವತ್ತು ಅದಕ್ಕಿಂತ ಕಡಿಮೆ ಬೆಲೆ ಅಂದರೆ 4800 ರೂಪಾಯಿದಲ್ಲಿ, ಅಂದರೆ ಕರ್ನಾಟಕದಲ್ಲೇ ಯಾರು ಕೊಡಲ್ಲ ಆ ಥರ ಒಂದು ಬೆಲೆಯಲ್ಲಿ ನಿಮಗೆ ಇವತ್ತೊಂದು ಕರೋಕೆ ಸ್ಪೀಕರ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದೀನಿ. ನಮ್ಮ ಹತ್ರ ಎಲ್ಲ ಥರದ ಕರೋಕೆ ಸ್ಪೀಕರ್ಗಳಾಗಿರಲಿ, ಪಾರ್ಟಿ ಸ್ಪೀಕರ್ ಆಗಿರಲಿ, ಟ್ರಾಲಿ ಸ್ಪೀಕರ್ ಆಗಿರಲಿ, ಹೋಮ್ ಥಿಯೇಟರ್ಗಳಾಗಲಿ ನಿಮಗೆ ಹೋಲ್ಸೇಲ್ ದರದಲ್ಲಿ ಕೊಡುವಂಥ ಪ್ರಯತ್ನ ನಾವು ಮಾಡ್ತೀವಿ. ನಿಮಗೆ ಏನಾದ್ರು ಇಷ್ಟ ಆದರೆ ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ಕೂಡ ಆರ್ಡರ್ ಕೂಡ ಮಾಡ್ಕೋಬಹುದು. ಆಲ್ ಓವರ್ ಕರ್ನಾಟಕ ಡೆಲಿವರಿ ಕೂಡ ಲಭ್ಯ ಇರುತ್ತೆ. ಸೊ ನಾವಿತ್ತು ಇನ್ನೊಂದು ಕರೋಕೆ ಸ್ಪೀಕರ್ನ ತಂದಿರುವಂಥದ್ದು. ಇದು ಬಂದ್ಬಿಟ್ಟು ನಿಮಗೆ 50 ವ್ಯಾಟ್ನ ಔಟ್ಪುಟ್ನೊಂದಿಗೆ 2 ಡಬಲ್ ಕಾರ್ಡ್ಲೆಸ್ ಮೈಕ್ ಜೊತೆಗೆ ಬರ್ತಾ ಇರುವಂಥದ್ದು. ಸೊ ಲಿಟ್ರಲಿ ಈ ಒಂದು ಬೆಲೆಗೆ ಸಖತ್ತಾಗಿರುವಂಥ ಒಂದು ಕ್ವಾಲಿಟಿ ಆಗಿರಲಿ, ಮತ್ತೆ ನಿಮಗೆ ಸೌಂಡ್ ಎಫೆಕ್ಟ್ಸ್ ಆಗಿರಲಿ, ಬಿಲ್ಡ್ ಕೋಟ್ ಆಗಿರಲಿ, ಪ್ರತಿಯೊಂದನ್ನು ಕೂಡ ನಿಮಗೆ ಸೂಪರ್ ಆಗಿರುವಂಥದ್ದು. ಹೌದು, ಇದು ಬಂದ್ಬಿಟ್ಟು ನಿಮಗೆ FM ರೇಡಿಯೋ ಆಗಿರಲಿ, USB ಆಪ್ಷನ್ಸ್ ಆಗಿರಲಿ, ಪ್ರತಿಯೊಂದು ಆಪ್ಷನ್ ಒಳಗೊಂಡ ನಿಮಗೆ ಪೋರ್ಟೇಬಲ್ ಸ್ಪೀಕರ್. ಅಂದ್ರೆ ನೀವು ಇದರಲ್ಲಿ ಕರೆಂಟ್ ಹೋಯ್ತು ಅಂದ್ರೆ ಕೂಡ ನಿಮಗೆ ಪ್ರಾಬ್ಲಮ್ಸ್ ಆಗಲ್ಲ. ಯಾಕಂದ್ರೆ ಕರೆಂಟ್ ಹೋದ್ರೂ ಕೂಡ ನಿಮ್ಗೆ ಇದರಲ್ಲಿ 2 ರಿಂದ 3 ಅವರ್ಗಳ ಕಾಲ ನಿಮಗೆ ನಾನ್ ಸ್ಟಾಪ್ ಇದು ಬ್ಯಾಕಪ್ ಕೂಡ ಬರುವಂಥದ್ದು. ಸೊ ನೀವೇನಾದ್ರೂ ಔಟ್ ಸೈಡ್ ಅಲ್ಲಿ ಫ್ರೆಂಡ್ ಜೊತೆ ಏನಾದ್ರೂ ಒಂದು ಪಾರ್ಟಿ ಮಾಡ್ತೀನಿ ಅಂದ್ರೆ, ಅಥವಾ ನೀವೇನಾದ್ರೂ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಅಲ್ಲಿ ಹೋಗಿ ಏನಾದ್ರೂ ಒಂದು ಸಾಂಗ್ ನ ಎಂಜಾಯ್ ಮಾಡ್ತೀನಿ ಅಂತಂದ್ರೆ, ಅಥವಾ ನೀವೇನಾದ್ರೂ ಸಿಂಗಿಂಗ್ ಕಲಿತಿದ್ದೀರಾ, ಸೊ ಇದರಲ್ಲಿ 2 ಮೈಕುಗಳು ಕೂಡ ಇರುತ್ತೆ. ಆರಾಮಾಗಿ ನೀವು ಒಂದು ಕರೋಕೆ ಸ್ಪೀಕರ್ ಹಾಕೊಂಡು ಕೂಡ ನೀವು ಆರಾಮಾಗಿ ಇದರಲ್ಲಿ ಪ್ರಾಕ್ಟೀಸ್ ಕೂಡ ಮಾಡ್ಕೋಬಹುದು. ನೀವೇನಾದ್ರೂ ಜಸ್ಟ್ ಸಾಂಗ್ ಕೇಳಕ್ಕೆ ಏನಾದ್ರೂ ತಗೊಂಡ್ರು ಕೂಡ ಸಖತ್ತಾಗಿರುವಂತಹ ಒಂದು ಕ್ವಾಲಿಟಿ ಒಂದು ಸ್ಪೀಕರ್ ಅಂತ ಹೇಳ್ಬೋದು. ಬನ್ನಿ ಇದನ್ನ ಕ್ವಿಕ್ ಆಗಿ ಅನ್ಬಾಕ್ಸಿಂಗ್ ಮಾಡೋಣ. ಅನ್ಬಾಕ್ಸಿಂಗ್ ಮಾಡಿದ್ಮೇಲೆ ಇದರಲ್ಲಿ ಯಾವ ಕ್ವಾಲಿಟಿ ಇರುತ್ತೆ, ಮತ್ತೆ ಇದರಲ್ಲಿ ಏನೇನೆಲ್ಲ ಫೀಚರ್ಸ್ ಇರುತ್ತೆ ಪ್ರತಿಯೊಂದನ್ನು ತಿಳ್ಕೊಂಬರೋಣ. ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇದೇ ತರದ ವಿಡಿಯೋಗಳು ನೋಡಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾವು ಮಾಡುವಂತ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ರೂಪದಲ್ಲಿ ಮೊದಲೇ ಬರುತ್ತೆ ಅಂತ ಹೇಳಿದ್ರೆ ಕ್ವಿಕ್ ಮಾಡಲೇ ಇವಾಗ ಅನ್ಬಾಕ್ಸಿಂಗ್ ಸ್ಟಾರ್ಟ್ ಮಾಡೋಣ. ಒಂದು ಬಾಕ್ಸ್ ಓಪನ್ ಮಾಡಿದ್ಮೇಲೆ ನಿಮಗೆ ಇಷ್ಟೊಂದು ಆಕ್ಸೆಸರೀಸ್ ಸಿಗ್ತಾ ಇರುವಂಥದ್ದು. ಮೊದಲಿಗೆ ಇದರಲ್ಲಿ ನಿಮಗೆ ಒಳ್ಳೆಯ ಒಂದು ಬಿಲ್ಡ್ ಕ್ವಾಲಿಟಿ ಹೊಂದಿರುವಂತಹ ಒಂದು ರಿಮೋಟ್ ಸಿಗ್ತಾ ಇದೆ. ಸೊ ಇದರಿಂದ ನೀವು ಪ್ರತಿ ಒಂದೊಂದು ಮೂಡ್ಗಳನ್ನು ಕೂಡ ನೀವು ಕಂಟ್ರೋಲ್ ಮಾಡೋಕೆ ಈ ಒಂದು ತುಂಬಾನೇ ಹೆಲ್ಪ್ ಆಗುವಂಥ ಒಂದು ರಿಮೋಟ್ ಅಂತ ಹೇಳ್ಬೋದು. ಅದು ಬಿಟ್ಟರೆ ನಿಮಗೆ 2 ಕಾರ್ಡ್ಲೆಸ್ ಮೈಕ್ ಗುರು. ಲಿಟ್ರಲಿ ನೀವು ಅಮೆಝಾನ್, ಫ್ಲಿಪ್ಕಾರ್ಟಲ್ಲಿ ಏನಾದರೂ ಒಂದು 50 ವ್ಯಾಟ್ನ ಮತ್ತೆ ನಿಮಗೆ 2 ಕಾರ್ಡ್ಲೆಸ್ ಮೈಕ್ ಅಂದರೆ ಯಾವುದೇ ರೀತಿಯ ಕನೆಕ್ಷನ್ಸ್ ಇರಲ್ಲ, ನಿಮಗೆ 2 ಕೂಡ ವೈರ್ಲೆಸ್ ಮುಖಾಂತರ ವರ್ಕ್ ಆಗುವಂಥ 2 ಕಾರ್ಡ್ಲೆಸ್ ಮೈಕ್ ಒಂದು ಸ್ಪೀಕರ್ ಹುಡುಕ್ತಾ ಇದ್ದೀನಿ ಅಂದರೆ ನಿಮಗೆ ಏನಿಲ್ಲ ಅಂದ್ರೂ 6 ರಿಂದ 7 ಸಾವಿರ ರೂಪಾಯಿ ಮ್ಯಾಕ್ಸಿಮಮ್ ಇರುತ್ತೆ. ನೀವು ಫ್ಲಿಪ್ಕಾರ್ಟ್, ಅಮೆಝಾನ್ ಅಲ್ಲಿ ಕೂಡ ತಗೊಂಡ್ರು ನಿಮಗೆ ವಾರಂಟಿ ಪ್ರಾಬ್ಲಮ್ಸ್ ಆಗುತ್ತೆ. ನಾನು ನಿಮಗೆ ಕರ್ನಾಟಕದಲ್ಲಿ ಯಾರು ಕೊಡಲ್ಲ ಆ ಥರ ಒಂದು ಪ್ರೈಸ್, ಅಂದರೆ 4800 ರೂಪಾಯಿಗೆ ನಿಮಗೆ ಒಂದು ಬ್ಯಾಟ್ರಿ ಇರುವಂಥ ಕರೋಕೆ ಸ್ಪೀಕರ್ ಜೊತೆಗೆ 2 ಕಾರ್ಡ್ಲೆಸ್ ಮೈಕ್ನ ಹೊಂದಿರುವಂಥ ಒಂದು ಕರೋಕೆ ಪೋರ್ಟಬಲ್ ಸ್ಪೀಕರ್ನ ಕೇವಲ 4800 ರೂಪಾಯಿ ಕೊಡ್ತಾನೆ. ಅದು ಕೂಡ ನಿಮಗೆ 1 ವರ್ಷಗಳ ಕಾಲ ವಾರಂಟಿ ಕೂಡ ಕೊಡ್ತಾ ಇದ್ದೀವಿ. ನೋಡ್ಬೋದು ನೀವು ಕರೋಕೆ ಸ್ಪೀಕರ್ ನಲ್ಲಿ 2 ಕಾರ್ಡ್ಲೆಸ್ ಮೈಕ್ ಇರುವಂತದ್ದು. ಸೊ ಅದನ್ನ ಚಾರ್ಜ್ ಮಾಡೋಕ್ಕೋಸ್ಕರ ಒಂದು ಅಡಾಪ್ಟರ್ ಇರುವಂತದ್ದು. ಇದು ಕೇವಲ ನಿಮಗೆ 9 ವ್ಯಾಟ್ ಇರುವಂತದ್ದು. ಅದು ಬಿಟ್ರೆ ನಿಮಗೆ ಇನ್ನು ಯೂಸರ್ ಮ್ಯಾನುವಲ್. ಇದು ನಮ್ಮ ಮೇನ್ ಕರೋಕೆ ಸ್ಪೀಕರ್ ನಿಮಗೆ ಈ ತರ ಕಾಣಿಸಬಹುದು. ಲಿಟ್ರಲಿ ಹೆವಿ ಒಂದು ಪ್ರೀಮಿಯಂ ಬಿಲ್ಡ್ ಕ್ವಾಲಿಟಿ ಮತ್ತೆ ಡಿಸೈನ್ ನ ಹೊಂದಿರುವಂತಹ ಒಂದು ಸ್ಪೀಕರ್ ಅಂತ ಹೇಳ್ಬೋದು. ನೋಡ್ಬೋದು ನೀವು, ಯಾರು ಕೂಡ ಇದಕ್ಕೆ 4800 ರೂಪಾಯಿ ಕೊಟ್ಟಿರೋ ತರ ಅನ್ಸೋದಿಲ್ಲ. ಲಿಟ್ರಲಿ ನೀವು ಒಂದು 8000 10,000 ರೂಪಾಯಿ ಪ್ರೈಸ್ಗೆ ಏನು ತಗೊಂಡಿರ್ತೀರಾ ಅದೇ ತರ ನಿಮಗೆ ಒಂದು ಲುಕ್, ಡಿಸೈನ್ ಮತ್ತೆ ಬಿಲ್ಡ್ ಕ್ವಾಲಿಟಿ ಹೊಂದಿರುವಂತ ಒಂದು ಪೋರ್ಟೇಬಲ್ ಕರೋಕೆ ಸ್ಪೀಕರ್ ಅಂತಾನೆ ಹೇಳ್ಬೋದು. ಇನ್ನು ಲುಕ್ ವೈಸ್ ನೋಡ್ತಾ ಇದ್ರೆ ಇದೊಂದು ನಿಮಗೆ ಡಾರ್ಕ್ ಬ್ಲಾಕ್ ಅಂದ್ರೆ ತುಂಬಾನೇ ಚೆನ್ನಾಗಿರುವಂತಹ ಒಂದು ಕಲರ್ಸ್ ಅಲ್ಲಿ ನಿಮಗೆ ಕಾಂಬಿನೇಷನ್ ಅಲ್ಲಿ ಕಾಣಿಸ್ತಾ ಇರುವಂತದ್ದು. ಅಷ್ಟೇ ಅಲ್ಲ, ಇದೊಂದು ABS ಸ್ಟ್ರಾಂಗೆಸ್ಟ್ ಪ್ಲಾಸ್ಟಿಕ್ ಬಿಲ್ಡ್ ಆಯ್ತಾ. ನೋಡ್ಬೋದು ನೀವು, ಲಿಟ್ರಲಿ ಪ್ಲಾಸ್ಟಿಕ್ ಅಂತ ಅನ್ಸೋದಲ್ಲ, ನಿಮಗೆ ಯಾವುದೋ ಒಂದು ಫೈಬರ್, ಹಾರ್ಡ್ ಫೈಬರ್ ಇಂದ ನಿಮಗೆ ಮಿಕ್ಸ್ ಮಾಡಿರುವಂತ ಒಂದು ಮೆಟೀರಿಯಲ್ ಅನ್ಸ್ಕೋಬಹುದು. ಮುಂದ್ಗಡೆ ನಿಮಗೆ ಕಂಪ್ಲೀಟ್ಲಿ ಮೆಟಲ್ ಒಂದು ಜಾಲರಿನ ಅಳವಡಿಸಿರೋದ್ರಿಂದ ನಿಮಗೆ ಲುಕ್ ವೈಸ್ ಅಲ್ಲಿ ಸಖತ್ತಾಗಿರುವಂತದ್ದು. ಹಾಗೆ ನಿಮಗೆ ಇನ್ನು ಬ್ರ್ಯಾಂಡ್ ನ ವಿಷಯಕ್ಕೆ ಬಂದ್ರೆ ಪ್ರೆಸ್ ಆನ್ ಅನ್ನೋ ಒಂದು ಬ್ರ್ಯಾಂಡ್ ನ ಲೋಗೋ ಕೂಡ ಇಲ್ಲಿರುವಂತದ್ದು. ಸೊ ಬಿಲ್ಡ್ ಕ್ವಾಲಿಟಿ ಮತ್ತೆ ಲುಕ್ ವೈಸ್ ಅಲ್ಲಿ ಸಖತ್ತಾಗಿರುವಂತಹ ಒಂದು ಕ್ವಾಲಿಟಿ ಅಂತ ಹೇಳ್ಬೋದು. ಅಂದ್ರೆ 4800 ರೂಪಾಯಿ ನಮ್ಮ ಪ್ರೈಸ್ ಇರುತ್ತೆ. ನೀವು ಹೊರಗಡೆ ಇದೇ ಒಂದು ಸ್ಪೀಕರ್ ನ ತಗೊಳಕ್ ಹೋದ್ರೆ ನಿಮಗೆ 5 ರಿಂದ 6, 6.5, 7,000 ವರೆಗೂ ನಿಮಗೆ ಇದಿರುತ್ತೆ. ಬಟ್ ನಮ್ದು ಹೋಲ್ಸೇಲ್ ಪ್ರೈಸ್ ಅಲ್ಲಿ ಕೊಡ್ತಿರೋದ್ರಿಂದ 4800 ರೂಪಾಯಿ ಕೊಟ್ಟು ಕೂಡ ನಿಮಗೆ ಕಂಪ್ಲೀಟ್ 1 ಇಯರ್ ವಾರಂಟಿ ಕೂಡ ಕೊಡ್ತಾ ಇದೀವಿ. ಆ ಒಂದು ಬೆಲೆಗೆ ಸ್ಟಿಲ್ ಆ ಒಂದು ಬೆಲೆಗೆ ಮಾತ್ರ ಸಖತ್ತಾಗಿರುವಂತಹ ಒಂದು ಬಿಲ್ಡ್ ಕ್ವಾಲಿಟಿನ ಈ ಒಂದು ಸ್ಪೀಕರ್ ಹೊಂದಿದೆ ಅಂತ ಹೇಳ್ಬೋದು. ಅದು ಬಿಟ್ಟರೆ ಮೇಲ್ಗಡೆ ನಿಮಗೆ ಈಸಿ ಟು ಕ್ಯಾರಿ ಮಾಡೋಕೆ ಒಂದು ಹ್ಯಾಂಡಲ್ ಕೂಡ ಕೊಟ್ಟಿರುವಂತದ್ದು. ಅಂದ್ರೆ ಈ ಸ್ಪೀಕರ್ ಒಂದು ಅರೌಂಡ್ ಒಂದು 4 ರಿಂದ 5 kg ಅಷ್ಟು ತೂಕ ಇರುವಂತದ್ದು. ಸೊ ನೀವು ಆರಾಮವಾಗಿ ಇದನ್ನ ಈ ಒಂದು ಹ್ಯಾಂಡಲ್ ಕೊಟ್ಟಿರೋದ್ರಿಂದ ನೀವು ಆರಾಮವಾಗಿ ಕ್ಯಾರಿಂಗ್ ಕೂಡ ಮಾಡ್ಕೋಬಹುದು. ಸ್ಪೀಕರ್ ಅಲ್ಲಿ RGB ಲೈಟ್ ನೀಡಿರುವಂತದ್ದು. ಇದು ಮಾತ್ರ ಲುಕ್ ಅಂದ್ರೆ ಬೆಂಕಿ ಗುರು. ಅಂದ್ರೆ ನೋಡ್ಬೋದು ನೀವು, ಸುತ್ತ ಒಂದು RGB ಲೈಟ್ಸ್ ಕೂಡ ಇರುವಂತದ್ದು. ಅಂದ್ರೆ ಈ ಒಂದು ಸ್ಪೀಕರ್ ನ ನೀವು ಆನ್ ಮಾಡಿದಾಗ ನಿಮಗೆ ಕಲರ್ ಡಿಸೈನ್ ಅಲ್ಲಿ ಲೈಟ್ ಬರುವಂತದ್ದು. ಸೊ ಇದೇನಾದ್ರೂ ಒಂದು ಡಾರ್ಕ್ ರೂಮ್ ಅಲ್ಲಿ ನೀವೇನಾದ್ರೂ ಒಂದು ಪ್ಲೇ ಮಾಡಿಟ್ರೆ ಸಖತ್ತಾಗಿರುವಂತಹ ಒಂದು ಲುಕ್ ನ ಇದು ಒಂದು ಪ್ರೊಡ್ಯೂಸ್ ಮಾಡುವಂತದ್ದು. ಈ ಸ್ಪೀಕರ್ ನ ಬ್ಯಾಕ್ ಸೈಡ್ ಒಂದು ಕೆಲವೊಂದಿಷ್ಟು
ಸ್ಪೆಸಿಫಿಕೇಶನ್ ಬಂದರೆ ನೀವು ಗಮನಿಸ್ತಾ ಇರ್ಬೋದು, ತುಂಬಾ ಅಂದರೆ ತುಂಬಾ ಒಂದು ಸ್ಪೆಸಿಫಿಕೇಶನ್ ಒಳಗೊಂಡ ಒಂದು ಕರೋಕೆ ಸ್ಪೀಕರ್ ಅಂತ ಹೇಳ್ಬೋದು. ಸೊ ಇಲ್ಲಿ ನೋಡ್ಬೋದು ಒಂದು ಡಿಸ್ಪ್ಲೇ ಏಡ್ಸ್ ಕೂಡ ಕಾಣಿಸ್ತಿದೆ, ಅಂದರೆ ನೀವು ಯಾವ ಮೂಡಲ್ಲಿ ಇದನ್ನ ಪ್ಲೇ ಮಾಡ್ತೀರಾ ಅನ್ನೋದಕ್ಕೋಸ್ಕರ ಒಂದು ಡಿಸ್ಪ್ಲೇ ಮೂಡ್ಸ್ ಕೂಡ ಇರುವಂಥದ್ದು. ಅಂದರೆ ನೀವು ನೋಡ್ಬೋದು ಮೂಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ FM ರೇಡಿಯೋ ಕೂಡ ಆನ್ ಆಗ್ಬೋದು, ಲೈನ್ ಇನ್ ಆಗಿರ್ಬೋದು. ಸೊ ಇದರಲ್ಲಿ ಡಿಫ್ರೆಂಟ್ ಮೂಡ್ಗಳನ್ನು ನೀವು ಒಂದು ಬಟನ್ಸಿಂದ ನೀವು ಇದು ಕಂಟ್ರೋಲ್ ಮಾಡ್ಕೋಬಹುದು. ಸೊ ಡಿಸ್ಪ್ಲೇಯಲ್ಲಿ ನೀವು ಯಾವ ಮೂಡಲ್ಲಿ ಇದ್ದೀರಾ ಅನ್ನೋದನ್ನು ಕೂಡ ನಿಮ್ಗೆ ಇದರಲ್ಲಿ ತೋರಿಸುತ್ತೆ. ಅದು ಬಿಟ್ಟರೆ ನಿಮಗೆ ರೆಕಾರ್ಡ್ ಏನಾದರೂ ನೀವು ಹಾಡ್ತಿರುವಂಥ ಒಂದು ಸಾಂಗ್ನ ಇದು ರೆಕಾರ್ಡ್ ಕೂಡ ಮಾಡುವಂಥ ಒಂದು ಕೆಪಾಸಿಟಿ ಇರುವಂಥ ಒಂದು ಸ್ಪೀಕರ್ ಅಂತ ಹೇಳ್ಬೋದು. ಹಾಗೆ ರಿಪೀಟೆಡ್ ಆಗಿರಲಿ, ಮತ್ತು ನಿಮಗೆ ಎಕೋ ಸಿಂಬಲ್ಸ್ ಆಗಿರಲಿ, ಅಥವಾ ನೀವು TWS ಕನೆಕ್ಟ್ ಆಗಿರಲಿ, ಮತ್ತು ಈ ಥರ ನಾನಾ ಥರದ ಒಂದು ಬಟನ್ಸ್ ಕೂಡ ಇದರಲ್ಲಿ ಇರುವಂಥದ್ದು. ಅದು ಬಿಟ್ಟರೆ ನಿಮಗೆ ಆಕ್ಸಿನ್ ಅನ್ನೋ ಒಂದು ಪೋರ್ಟ್ ಕೂಡ ಇರುವಂಥದ್ದು. ಸೊ ಆಕ್ಸ್ ಕೇಬಲ್ ಮುಖಾಂತರ ಕೂಡ ನೀವು ಇದನ್ನ ಮೊಬೈಲ್ ಟು ನಿಮ್ಮ ಒಂದು ಸ್ಪೀಕರ್ಗೆ ಕನೆಕ್ಟ್ ಮಾಡಿ ಕೂಡ ನೀವು ಸಾಂಗ್ನ ಪ್ಲೇ ಮಾಡ್ಬೋದು. ಅದು ಬಿಟ್ಟರೆ ನಿಮಗೆ ಕಾರ್ಡ್ ರೀಡರ್ ಆಗಿರಲಿ, USB ಆಗಿರಲಿ, ಈ ಥರ ಪ್ರತಿಯೊಂದನ್ನು ಕೂಡ ಮೆಮರಿ ಕಾರ್ಡ್ ಅಥವಾ ನೀವು USB ಮೂಲಕ ನೀವು ಇದನ್ನ ಕಂಟ್ರೋಲ್ ಕೂಡ ಮಾಡ್ಕೋಬಹುದು. ಅದು ಬಿಟ್ಟರೆ ಕೆಲವೊಂದಷ್ಟು ಬಟನ್ಸ್ ಸಹ ಇರುವಂಥದ್ದು, ಅಂದರೆ ರೋಲಿಂಗ್ ಬಟನ್ಸ್ ಸಹ ಇರುವಂಥದ್ದು. ವ್ಯಾಲ್ಯೂಮ್ ಏನಾದರೂ ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಮಾಡ್ಕೊಳ್ಳೋಕ್ಕೆ, ಮತ್ತು ಕಡಿಮೆ ಬೇಕು ಅಂದರೆ ಕಡಿಮೆಗೆ, ಮತ್ತು ನಿಮಗೆ ಬೇಸ್ ಏನಾದರೂ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಮಾಡ್ಕೊಳ್ಳೋಕ್ಕೆ, ಮತ್ತು ಕಡಿಮೆ ಮಾಡೋಕ್ಕೆ. ಹಾಗೆ ಟ್ರಬಲ್ ಆಗಿರಲಿ. ಆಮೇಲೆ ನಿಮಗೆ ಮೈಕ್ ವ್ಯಾಲ್ಯೂಮ್ ಇಂಪಾರ್ಟೆಂಟ್ಸ್ ಏನಪ್ಪ ಅಂತಂದರೆ, ಇದನ್ನು ಸುಮಾರು ಜನ ಈ ಟ್ರಾಲಿ ಸ್ಪೀಕರ್ ತಗೊಳ್ಳೋರು ಸುಮಾರು ಜನ ಸಾಂಗ್ ಕಲೀಲಿಕ್ಕೆ ಅಂತಾನೆ ತಗೊಳ್ತಾರೆ. ಸೊ ಅವ್ರಿಗೋಸ್ಕರ ಒಂದು ಬ್ಯೂಟಿಫುಲ್ ಆದ ಆಪ್ಷನ್ ಮೈಕ್ ವ್ಯಾಲ್ಯೂಮ್ನ ನೀವು ಜಾಸ್ತಿ ಕೂಡ ಮಾಡ್ಕೋಬಹುದು, ಕಡಿಮೆ ಕೂಡ ಮಾಡ್ಕೋಬಹುದು. ಹಾಗೆ ಎಕೋ ವೈಸ್ನು ಕೂಡ ನೀವು ಕಡಿಮೆ ಮಾಡ್ಕೋಬಹುದು, ಜಾಸ್ತಿ ಕೂಡ ಮಾಡ್ಕೋಬಹುದು. ಅದು ಬಿಟ್ಟರೆ ನಿಮಗೆ ಎಕ್ಸ್ಟ್ರಾ ಇನ್ನೊಂದು ಮೈಕ್ ಲಿಟ್ರಲಿ 2 ವೈರ್ಲೆಸ್ ಮೈಕ್ ಜೊತೆಗೆ ನೀವು ಇನ್ನೂ ಒಂದು ಮೈಕ್ ಅನ್ನು ಕೂಡ ಕನೆಕ್ಟ್ ಮಾಡ್ಕೋಬಹುದು. ಅಂದರೆ ವೈರ್ ಮುಖಾಂತರ ಕನೆಕ್ಟ್ ಮಾಡ್ಕೋಬಹುದು. ಎರಡು ನಿಮಗೆ ಆಲ್ರೆಡಿ ವೈರ್ಲೆಸ್ ಮೈಕ್ ಇದರಲ್ಲೇ ಇರೋದ್ರಿಂದ ನೀವು ಇನ್ನೊಂದು ಅಡಿಷನಲ್ ಆಗಿ ಒಂದು ಮೈಕ್ ಕೂಡ ಇದರಲ್ಲಿ ಹಾಕೊಳ್ಬಹುದು. ಅದು ಬಿಟ್ಟರೆ ನಿಮಗಿನ್ನೂ ನೋಡ್ಬೋದು ಆಫ್ ಆ್ಯಂಡ್ LED ಲೈಟ್ಸ್ನ ನೀವು ಇದು ಆಪ್ಷನಲ್ ಆಗಿರುತ್ತೆ. ಅಂದರೆ ಮುಂದ್ಗಡೆ ಇರುವಂಥ LED ಲೈಟ್ಸ್ ಇದು ಆಪ್ಷನಲ್ ಆಗಿರುತ್ತೆ. ನಿಮ್ಮ ಬ್ಯಾಟ್ರಿ ಕೆಪಾಸಿಟಿ ಏನಾದ್ರು ಜಾಸ್ತಿ ಬೇಕು ಅಂತಂದರೆ ನೀವು ಇದನ್ನು ಆಫ್ ಮಾಡ್ಬೋದು. ಸೊ ಹಾಗೆ ನೀವು ಇದನ್ನು ಪವರ್ ಆನ್ ಬಟನ್ನು ಮತ್ತು ಆಫ್ ಬಟನ್ಸ್ ಕೂಡ ಇಲ್ಲೇ ನೀಡಿರುವಂಥದ್ದು. ಬ್ಯೂಟಿಫುಲ್ ಮತ್ತು ಫಿನಿಶಿಂಗ್ ಮತ್ತು ಡಿಸೈನ್ನ ಬಿಲ್ಡ್ ಕ್ವಾಲಿಟಿ ವಿಚಾರಕ್ಕೆ ಬಂದರೆ ನನಗಂತೂ 4,800 ರೂಪಾಯಿಗೆ ಕಣ್ಣು ಮುಚ್ಕೊಂಡು ಕೊಡ್ಬೋದು. ಅಂದರೆ ಇದೇ ಥರದ ಸೇಮ್ ಸ್ಪೆಸಿಫಿಕೇಶನ್ ಮತ್ತು ಇದೇ ಥರದ ಒಂದು ಕ್ವಾಲಿಟಿನ ನೀವು ಹೊರಗಡೆ ಏನಾದರೂ ನೋಡ್ತಿದ್ದೀನಿ ಅಂತಂದರೆ ಲಿಟ್ರಲಿ ನಿಮಗೆ 6,000 to 7,000 ರೂಪಾಯಿ ಪಕ್ಕ ಇರುತ್ತೆ. ಅದು ಕೂಡ ನೀವು ಆನ್ಲೈನ್ ಅಲ್ಲಿ ತಗೊಂಡ್ರೆ ನಿಮಗೆ ವಾರಂಟಿ ಗ್ಯಾರಂಟಿ ಪ್ರಾಬ್ಲಮ್ ಆಗುತ್ತೆ. ಬಟ್ ನಾನು ಇವತ್ತು ನಿಮಗೋಸ್ಕರ 4,800 ರೂಪಾಯಿಗೆ ಈ ಒಂದು ಸ್ಪೀಕರ್ನ ನೀಡಿಬಿಟ್ಟು ಕಂಪ್ಲೀಟ್ಲಿ 1 year ವಾರಂಟಿನ ಕೊಡ್ತಾ ಇರುವಂಥದ್ದು. ಸೊ ಹಾಗೆ ಇನ್ನು ಇದರಲ್ಲಿ ನಿಮಗೆ ಆಡಿಯೋ ಕ್ವಾಲಿಟಿ ಯಾವ ಥರ ಬರುತ್ತೆ ಪ್ರತಿಯೊಂದನ್ನು ತಿಳ್ಕೊಂಬರೋಣ. ನಂಬಲ್ಲ, ಇದು 50 ವಾಟ್ನ ಔಟ್ಪುಟ್ ಹೊಂದಿರುವಂಥ ಒಂದು ಸ್ಪೀಕರ್ ಅಂತ ಅನಿಸಲ್ಲ. ಈ ಒಂದು ಕ್ವಾಲಿಟಿಗೆ ನಿಮಗೆ 100 ವಾಟ್ನ ಒಂದು ಸ್ಪೀಕರು ಕೂಡ ಆ ಥರ ಒಂದು ಸೌಂಡ್ ಎಫೆಕ್ಟ್ ಬರಲ್ಲ. ಅಷ್ಟೊಂದು ಸಖತ್ತಾಗಿರುವಂಥ ಒಂದು ಸ್ಪೀಕರು ಇದಾಗಿರುವಂಥದ್ದು. ಅಂದರೆ ಜಸ್ಟ್ 50 ವಾಟು ಇದರ ಪರ್ಫಾರ್ಮೆನ್ಸ್ ಮಾತ್ರ ಒಂದು 150 ವಾಟ್ನಲ್ಲಿ ಏನು ಸೌಂಡ್ ಬರುತ್ತಲ್ಲ ಆ ಥರ ಒಂದು ಕ್ವಾಲಿಟಿನ ಇದರಲ್ಲಿ ನೀಡಿರುವಂಥದ್ದು. 50 ವಾಟ್ನ ಒಂದು ಸ್ಪೀಕರ್ ನೀಡಿರುವಂಥದ್ದು ಸಖತ್ತಾಗಿರುವಂಥ ಒಂದು ಕ್ವಾಲಿಟಿ ಅನ್ಬೋದು. ಅಂದರೆ ಇದನ್ನ ಸಾಂಗಿಗೋಸ್ಕರ ತಗೊಳ್ಬೋದು, ಮತ್ತು ನೀವು ಸಾಂಗ್ ಏನಾದರೂ ಪ್ರಾಕ್ಟೀಸ್ ಮಾಡ್ತೀನಿ, ಸಾಂಗ್ ಏನಾದ್ರು ಹಾಡ್ತೀನಿ ಅಂದರೂ ಅವರು ಕೂಡ ಇದನ್ನ ಪರ್ಚೇಸ್ ಮಾಡ್ಬೋದು. ಬನ್ನಿ, ಇದರ ಜೊತೆ ನಾನು ಕೂಡ ಸಾಂಗ್ ಆಡ್ತೀನಿ. ಸಾಂಗ್ ಏನಾದರೂ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಚೆನ್ನಾಗಿದೆ ಅಂತ ತಿಳಿಸಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ತಿಳಿಸಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಓ ಮರೆತರೆ ನಿನ್ನ ಜಗದ ಜನರು ಇರುವುದೊಂದೇ ತಾಯಿ ಮಡಿಲು. ಓ ತೊರೆದರೆ ಹೇಗೆ ಎತ್ತ ಕರುಳು, ಕೈಗೂಡಿದಾಗ ಕಂಡಂತ ಕನಸು, ಅದೃಷ್ಟದಾಟ ತಂದಂತ ಸೊಗಸು. ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ, ಕೇಳೋರು ಯಾರು ನಿನ್ನ ಹಾಡಲು. ಸುರಿಯುವ ಕಣ್ಣೀರಲಿ ಮನಸ್ಸಿನ ನೋವಿದೆ, ಮರಿಬೇಡ ತಾಯಿಯ ಋಣವ, ಮರಿಬೇಡ ತಂದೆಯ ಒಲವ, ಹಡೆದವರೇ ದೈವ ಕಣೋ. ಸ್ನೇಹಿತರೆ, ಈ ಒಂದು ಸ್ಪೀಕರ್ ನಿಮಗೆ ಇಷ್ಟ ಆದರೆ ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ಕೂಡ ಆರ್ಡರ್ ಮಾಡ್ಕೋಬಹುದು. ಆಲ್ ಓವರ್ ಕರ್ನಾಟಕ ಡೆಲಿವರಿ ಫೆಸಿಲಿಟಿ ಕೂಡ ಇರುವಂಥದ್ದು. ಹಾಗೆ ನೀವು ಏನಾದ್ರು ಡೈರೆಕ್ಟ್ ಆಗಿ ಬಂದು ತಗೊಳ್ತೀನಿ ಅಂದರೆ ನಮ್ಮ ಅಡ್ರೆಸ್ ಬಂದು ಮೈಸೂರಲ್ಲಿ ಇರುವಂಥದ್ದು. ಮೈಸೂರಲ್ಲೆಲ್ಲಪ್ಪ ಅಂದರೆ ನಿಯರ್ ನಿಮಗೆ KR ಹಾಸ್ಪಿಟಲ್ ಹತ್ರನೇ ಒಂದು ಜಸ್ಟ್ ಒಂದು ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ನೀವು ಬರ್ಬೋದು. ಅಷ್ಟೆಲ್ಲ ರೈಲ್ವೆ ಸ್ಟೇಷನ್ ಮತ್ತು ನಿಮಗೆ ಬಸ್ ಸ್ಟಾಪ್ ಜಸ್ಟ್ 5 minutes ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಬರ್ಬೋದು. ಆ ಥರ ಒಂದು ನಿಯರ್ ಪ್ಲೇಸ್ ಅಲ್ಲಿ ಇರುವಂಥದ್ದು. ಅಂದರೆ ಕಬೀರ್ ರೋಡ್, ಮಂಡಿ ಮೊಹಲ, ನಿಮಗೆ ಲಕ್ಷ ಎಂಟರ್ಪ್ರೈಸಸ್ ಅನ್ನೋ ಒಂದು ನಮ್ಮ ಶಾಪ್ನ ನೇಮ್ ಬಂದ್ಬಿಟ್ಟು ನೀವು ಡೈರೆಕ್ಟ್ ಆಗಿ ಬಂದು
ಬಂದು ಕೂಡ ನೀವು ವಿಸಿಟ್ ಮಾಡ್ಬೋದು. ಹಾಗೆ ನೀವು ಆರ್ಡರ್ ಮಾಡಬೇಕು ಅಂದರೆ ಇಲ್ಲ ಸರ್ ನಮಗೆ ಬರೋಕ್ಕೆ ಆಗಲ್ಲ ಅಂತಂದರೆ ನಿಮಗೆ ಆಲ್ ಓವರ್ ಕರ್ನಾಟಕ ನಮ್ಮ ಕಡೆ ಡೆಲಿವರಿ ಫೆಸಿಲಿಟಿ ಕೂಡ ಇರುವಂಥದ್ದು. ಸೊ ಇದೇ ಥರದ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಗ್ಯಾಜೆಟ್ ಜೊತೆಗೆ ನಿಮ್ಮೆಲ್ಲರೂ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.